ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ 1 ವರ್ಷ 1 ತಿಂಗಳಾಯಿತು. ರೈತ ವಿರೋಧಿ ಸರ್ಕಾರ, ಎಲ್ಲ ವರ್ಗ ವಿರೋಧಿ ಸರ್ಕಾರ ಇವತ್ತು ಜನಪರವಾದ ಯೋಜನೆಗಳನ್ನ ಅದಕ್ಕೆ ಸರ್ಕಾರ ಬೊಕ್ಕಸಲ್ಲಿ ಹಣ ಇಲ್ಲ, ಪಾಪ ಸರ್ಕಾರ ಅಂತ ತಪ್ಪಾಗಲ್ಲ. ಭದ್ರಾ ಡ್ಯಾಮ್ ಕಳೆದ 1 ವಾರದಿಂದ ಭಗವಂತನ ಕೃಪೆಯಿಂದ ಮಳೆ ಆಗ್ತದೆ. ಗೇಟ್ಗಳನ್ನ ದುರಸ್ತಿ ಮಾಡಕ್ಕೆ ಇವ್ರ ಹತ್ರ ಹಣ ಇಲ್ಲ. ಒಂದ್ ಕಡೆ ಎಮರ್ಜೆನ್ಸಿ ಗೇಟ್ ಅಲ್ಲಿ ಕಾಂಕ್ರೀಟ್ ಹಾಕಕ್ಕಾಗಿಲ್ಲ, ಟೆಂಡರ್ ಕರೆದಿವಿ ಅಂತ ಸುಳ್ಳು ಹೇಳ್ತಾರೆ. ಇನ್ನೊಂದ್ ಕಡೆ ನದಿಗೆ ಹೋದಕ್ಕೆ 2 ಗೇಟ್ಗಳಿದೆ. ಕಳೆದ 1 ವಾರದಿಂದ ಪ್ರತಿ ದಿವಸ 4 ರಿಂದ 5 ಸಾವಿರ ಕ್ಯೂಸೆಕ್ಸ್ ನೀರು ನದಿಗೆ ಹೋಗ್ತಾರೆ. ಈಗ ರೈತರು ಎಲ್ಲ ಒಂದ್ ಕಡೆ ಬಹಳ ಆಶಾಭಾವದಿಂದ ಮಳೆ ಬರ್ತದೆ, ಭದ್ರಾ ಡ್ಯಾಮ್ ಭರ್ತಿ ಆಗುತ್ತೆ, ಜಲಾಶಯ ಏನು ಜಲಾಶಯದ ನೀರು ಭರ್ತಿ ಆಗುತ್ತೆ, ಚಾನಲ್ ನೀರು ಬರ್ತದೆ ಅಂತೇಳಿ ರೈತರು ಜಾತಕ ಪಕ್ಷದಿಂದ ಕಾಯ್ತಾರೆ. ಅದಕ್ಕೋಸ್ಕರ ನೀನು ಕಳೆದ 3-4 ದಿವಸಗಳಿಂದ ನಮಗೆ ಮಾಹಿತಿ ಬಂತು. ನಾನು ಮಾಡಾಳ್ ಮಲ್ಲಿಕಾರ್ಜುನ್ ಒಟ್ಟಾಗಿದ್ದಾಗ ನಾಳೆ ಬೆಳಗ್ಗೆ 11 ಗಂಟೆಗೆ ನಾವೆಲ್ಲ ಭದ್ರಾ ಜಲಾಶಯಕ್ಕೆ ವೀಕ್ಷಣೆ ಮಾಡುತ್ತಿರುತ್ತಾರೆ. ನಾವು ನಮ್ಮ ರೈತರಿಗೆ ಕರೆ ಕೊಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಭದ್ರಾ ಜಲಾಶಯ ಭೇಟಿ ಕೊಡ್ತಾ ಇದ್ದೀವಿ, ಬನ್ನಿ ಅಂತ ಹೇಳಿ ಸ್ವಯಂ ಪ್ರೇರಣೆಯ ರೊಟ್ಟಿ ಬುತ್ತಿ ಮಾಡ್ಕೊಂಡು ಬರ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಸರ್ಕಾರ ಸಂಪೂರ್ಣ ಪಾಪರಾಗಿದೆ. ಒಂದ್ ಕಡೆ ವಾಲ್ಮೀಕಿ ನೀರು ಇದರಲ್ಲಿ 185 ಕೋಟಿ ನಾಗೇಂದ್ರ ರಾಜೀನಾಮೆ ಕೊಟ್ಟು ಸಾಲು ಸಚಿವ ಸ್ಥಾನಕ್ಕೆ, ಅದರಲ್ಲಿ ನಿಗಮದ ಅಧ್ಯಕ್ಷ ಶಾಮೀಲಾಗಿದ್ದಾರೆ, ಮುಖ್ಯಮಂತ್ರಿಗಳು ಶಾಮೀಲಾಗಿದ್ದಾರೆ, ಇಡೀ ಸರ್ಕಾರ ಶಾಮೀಲಾಗಿದೆ. ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನನಿತ್ಯ ಗಗನಕ್ಕೆ ಕೇಳ್ತಾ ಇದ್ದಾವೆ. ಹಾಲಿಗೆ ಬೆಲೆ ಅಂತ ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗೋದ್ರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ. ಮೂಡಾದಲ್ಲಿ ಸೈಟ್ಗಳು ಇವ್ರಿಗೆ ಎಲ್ಲೋ ಇವ್ರು ಕೊಟ್ಟಿರೋ ಜಮೀನು, ಅದು ಇವ್ರು ದಾಖಲಿಲ್ಲ ಅಂತ ಹೇಳ್ತಾರೆ. ಕೊಟ್ಟ ಜಮೀನನ್ನ ಆ ಸೈಟ್ಗಳು ಇವ್ರ ಮನೆ ಮುಖ್ಯಮಂತ್ರಿಗಳ ಮನೆ ಹೆಸರಿಗಾಗಿದೆ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಭದ್ರಾ ಜಲಾಶಯಕ್ಕೆ ಇವರಿಗೆ ಗೇಟ್ಗಳು ದುರಸ್ತಿ ಮಾಡಕ್ಕೆ ಹಣ ಇಲ್ಲ. ಹಾಗಾಗಿ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿ ನಾನು ರೈತರಿಗೆ ವಿನಂತಿಯನ್ನು ಮಾಡ್ತಿದ್ದೀವಿ. ಅಲ್ಲಿ ವೀಕ್ಷಣೆ ಮಾಡ್ತೀವಿ. ವೀಕ್ಷಣೆ ಮಾಡಿ ಸಂದರ್ಭದಲ್ಲಿ ಹೋರಾಟ ಮಾಡೋಕ್ಕೂ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಭದ್ರಾ ಜಲಾಶಯ ಈ ಭಾಗದ ಜೀವನಾಡಿ. ನಮಗೆ ಅದರಲ್ಲಿ ನದಿಗೆ ಅನಾವಶ್ಯಕವಾಗಿ ಪ್ರತಿದಿನ 5,000 ಕ್ಯೂಸೆಕ್ಸ್ ನೀರು ಪೋಲಾಗ್ತಾ ಇದೆ ಅಂತ ಗಮನಕ್ಕೆ ಬಂದ ತಕ್ಷಣವೇ ನಾವು ಮತ್ತು ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವರು, ನಮ್ಮ ಲೋಕಿಕೆರೆ ನಾಗಣ್ಣ, ಚಂದ್ರಶೇಖರ್ ಅವರು, ಇಡೀ ನಮ್ಮ ಸಮೂಹ ಎಲ್ಲರೂ ತೀರ್ಮಾನ ಮಾಡಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವೆಲ್ಲವನ್ನು ನೋಡ್ಕೊಂಡು ನಾವು ಅಲ್ಲೇ ಒಂದು ಉತ್ತರವನ್ನು ತಗೊಂಡು ಅಲ್ಲೇ ಧರಣಿ ಕೂಡ ಸಂದರ್ಭ ಬಂದರೆ ರೊಟ್ಟಿ ಬುತ್ತಿ ಕಟ್ಕೊಂಬರ್ರಿ ಅಂತ ನಮ್ಮ ನಾಯಕರು ಹೇಳಿದರು. ಆ ರೀತಿ ರೊಟ್ಟಿ ಬುತ್ತಿ ಕಟ್ಕೊಂಡೇ ಹೋಗೋಣ, ಅಲ್ಲೇ ಧರಣಿ ಕೂತ್ಕೊಂಡು ನಾವು ನ್ಯಾಯವನ್ನು ಕೇಳಿ ನಮ್ಮ ಪಾಲಿನ ಹಕ್ಕನ್ನು ನಾವೆಲ್ಲರೂ ಸೇರಿ ಪಡೆದುಕೊಳ್ಳೋಣ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ.